ಓ ನನ್ನ ಕಣ್ಣೇ, ಓ ನನ್ನ ಕಣ್ಣೇ, ಕಣ್ಣೀರ ಒರೆಸಲ ನಿನಗಾಗಿ ನಾನು ಮಾಡಿಲ್ಲ ಏನು ತಪ್ಪಾಯ್ತು ಅನ್ನಲ. ಕೂಸುಮರಿ ಮಾಡಿ ಹೊತ್ತಾಡಲಿಲ್ಲ, ಹಾಡಿಲ್ಲ ಜೋಗುಳ. ಚಂದ್ರಮನ ತೋರಿ ಕೈ ತುತ್ತು ತಿನ್ನಿಸಿ ತೂಗಿಲ್ಲ ತೊಟ್ಟಿಲ್ಲ. ನನ್ನೆಲ್ಲ ನೋವ ಕಂಡು ಕಾರ್ಮೋಡವು ಕಣ್ಣೀರ ಸುರಿಸಿತ. ಹಾರಾರಿರಾರೋ ರಾರೋ ರಾರೋ ಹಾರಾರಿರಾರೋ ಹಾರಾರಿರಾರೋ ರಾರೋ ರಾರೋ ಹಾರಾರಿರಾರೋ ಹಾರಾರಿರಾರೋ ರಾರೋ ರಾರೋ ಹಾರಾರಿರಾರೋ ಹಾರಾರಿರಾರೋ ರಾರೋ ರಾರೋ ಹಾರಾರಿರಾರೋ. ಓ ನನ್ನ ಕಣ್ಣೇ, ಓ ನನ್ನ ಕಣ್ಣೇ, ಕಣ್ಣೀರ ಒರೆಸಲ ನಿನಗಾಗಿ ನಾನು ಮಾಡಿಲ್ಲ ಏನು ತಪ್ಪಾಯ್ತು ಅನ್ನಲ. ಕರುಳಿನ ಸಂಬಂಧ ಕರಗದ ಅನುಬಂಧ ಕರೆಯಿತು ಕೈ ಬೀಸಿ ಹುಡುಕಿ ಬಂದೆ. ಕಂಬನಿ ಕೊಳದೊಳಗೆ ಭಾವನೆ ಸುಳಿಯೊಳಗೆ ಸಿಲುಕಿದ ಜೀವಕ್ಕೆ ನೀನು ಕಂಡೆ. ನಾನಿನ್ನ ಕಾವಲುಗಾರ ಹಾಯಾಗಿ ಮಲಗಮ್ಮ, ಕೈ ತಪ್ಪಿ ಹೋದರೆ ನೀನು ಅನ್ನೋದೇ ಭಯವಮ್ಮ. ಬಾಳೊಂದು ಪಂಜರ ನೀನಲ್ಲಿ ಇಂಚರ, ನೀನು ಬಾಯ್ ತುಂಬ ಅಪ್ಪ ನಮ್ಮ ಸಾಕು ಬದುಕು ಸಾರ್ಥಕ. ಓ ನನ್ನ ಕಣ್ಣೇ, ಓ ನನ್ನ ಕಣ್ಣೇ, ಕಣ್ಣೀರ ಒರೆಸಲ ನಿನಗಾಗಿ ನಾನು ಮಾಡಿಲ್ಲ ಏನು ತಪ್ಪಾಯ್ತು ಅನ್ನಲ. ಕೂಸುಮರಿ ಮಾಡಿ ಹೊತ್ತಾಡಲಿಲ್ಲ, ಹಾಡಿಲ್ಲ ಜೋಗುಳ. ಚಂದ್ರಮನ ತೋರಿ ಕೈ ತುತ್ತು ತಿನ್ನಿಸಿ ತೂಗಿಲ್ಲ ತೊಟ್ಟಿಲ್ಲ. ಲೋಕ ಗುರು ವಿಷ್ಣು ಗುರುದೇವೋ ಮಹೇಶ್ವರಃ ಗುರು ಸಾಕ್ಷಾತ್ ಪರಬ್ರಹ್ಮ ತಸ್ಮೈ ಶ್ರೀ ಗುರುವೇ ನಮಃ. ನಾನು ಏನೇ ಮಾಡಿದ್ರು ಫಸ್ಟ್ ತಂದೆ ತಾಯಿಗಳನ್ನ ಬಿಟ್ಟರೆ ನನ್ನ ಗುರುನೇ ನೆನೆಸೋದು. ಗುರು ಬಿಟ್ಟರೆ, ಗುರು ಮತ್ತು ತಂದೆ ತಾಯಿ ಬಿಟ್ಟರೆ ನಾನು ಯಾರಿಗೂ ನೆನೆಸಲ್ಲ. ದೇವರು ಕೂಡ ನಾನು ಅಷ್ಟೊಂದು ನಂಬಲ್ಲ. ನನ್ನ ಜೀವನದಲ್ಲಿ ತಂದೆ ತಾಯಿ ಬಿಟ್ಟರೆ ನನಗೆ ಗುರುನೇ ಇಲ್ಲ. ನನ್ನ ಏನೇ ಸಾಧನೆ, ನನಗೆ ಏನೇ ಒಂದು ಒಳ್ಳೆಯ ಮಾತು ಬಂದರೂ ಕೂಡ ಅದು ನನ್ನ ಗುರುವಿಂದಲೇ. ಅಂತಹ ಗುರುವಿಗೆ ಇವತ್ತು ವಂದನೆ ತಿಳಿಸುವಂತಹ ದಿನ. ಇಲ್ಲಿಂದ ಕಾಲೇಜ್ ಹೇಳುತ್ತೆ ಮುಕ್ತಾಯ ಅಂತ, ಆದರೆ ನಮ್ಮ ಜೀವನ ಹೇಳುತ್ತೆ ಸ್ವಾಗತ ಅಂತ. ಇಲ್ಲಿಂದ ಬಿಟ್ಟು ಹೋಗ್ತಿದ್ದೀವಿ, ತುಂಬ ನೋವಾಗುತ್ತೆ. ಆದರೆ ಈ ಸಮಯದಲ್ಲಿ ಆಗುತ್ತೋ ಇಲ್ವೋ ಈಗ ಗೊತ್ತಿಲ್ಲ. ಫಸ್ಟ್ ನಾನು 2-3 ಸಲ ಹೇಳಿದ್ದೀನಿ, ನಾನು ಈ ಕಾಲೇಜ್ಗೆ ಬರೋ ಉದ್ದೇಶದಿಂದ ಬಂದಿಲ್ಲ. ಈ ಕಾಲೇಜ್ ಕೂಡ ನಾನು ಮುಂಚೆ ನೋಡಿನೂ ಇಲ್ಲ. ನನ್ನ ಫ್ರೆಂಡ್ಸಿಂದ ನಾನು ಇಲ್ಲಿ ಬಂದಿದ್ದು. ಇಲ್ಲಿಗೆ ಬಂದು ಇಲ್ಲಿಂದ ಹೋಗಬೇಕು ಅಂತ ಅಂದ್ಕೊಂಡೋಳು ಒಬ್ಬ ಲೆಕ್ಚರಿಂದ ನಾನು ಇಲ್ಲಿ ಉಳ್ಕೊಂಡೆ. ಅದು ನಮ್ಮ ಹರೀಶ್ ಸರ್ರೇ. ಅವರು ನಾನು ಹೋಗ್ತೀನಿ ಅಂತ ಹೇಳಿದಾಗ, ಇಲ್ಲ ನೀನು ಚೇಂಜ್ ಮಾಡ್ಕೊ, ಇಲ್ಲಿಂದ ಹೋಗ್ಬೇಡ ಅಂತೇಳಿ ನನಗೆ ಧೈರ್ಯ ತುಂಬಿದವ್ರು ಅವರು ಫಸ್ಟು. ಮತ್ತು ನಾನು ಅಡ್ಮಿಷನ್ ಆಗಬೇಕು ಅಂದ್ಕೊಂಡಿದ್ದೆ ಬೇರೆ ಡಿಪಾರ್ಟ್ಮೆಂಟ್, ಅಡ್ಮಿಷನ್ ಆಗಿದ್ದೆ ಬೇರೆ ಡಿಪಾರ್ಟ್ಮೆಂಟ್, ಚೇಂಜ್ ಮಾಡಿಸಿದ್ದೆ ಇನ್ನೊಂದು ಡಿಪಾರ್ಟ್ಮೆಂಟ್, ಕನ್ನಡ ಡಿಪಾರ್ಟ್ಮೆಂಟ್. ಮತ್ತು ಮಂಜುನಾಥ್ ಸರ್, ಮತ್ತು ಸುರೇಶ್ ಸರ್, ಲೈಬ್ರರಿ ಸುರೇಶ್ ಸರ್, ಮತ್ತು ಹರೀಶ್ ಸರ್, ಮಧು ಸರ್, ಎಲ್ಲರೂ ಕೂಡ ಆ ಸಮಯದಲ್ಲಿ ಫಸ್ಟ್ ಸಿಚುವೇಷನಲ್ಲಿ ನನ್ನ ಜೊತೆ ಇದ್ದಿದ್ದು. ಆಮೇಲೆ ನನಗೆ ಎಲ್ಲ ಕ್ಲಾಸ್, ಈ ಕಾಲೇಜ್ ತುಂಬ ಅಟ್ಯಾಚ್ಮೆಂಟ್, ಎಮೋಷ್ನಲಿ ಅಟ್ಯಾಚ್ಮೆಂಟ್ ಆಗಿದ್ದು. ಫಸ್ಟ್ ನಾನು ಹೇಳೋದಂದರೆ ಹರೀಶ್ ಸರ್ ಬಗ್ಗೆನೇ. ಅವರು ತುಂಬ ಚೆನ್ನಾಗಿ ಕ್ಲಾಸ್ ಮಾಡ್ತಿದ್ರು.
ನಮಗೆಲ್ಲ ಮಾರ್ಗದರ್ಶನ ಕೊಡ್ತಿದ್ರು. ಅನಿವಾರ್ಯ ಕಾರಣಾಂತರಗಳಿಂದ ಈ ಕಾಲೇಜ್ನ ಬಿಟ್ಟೋದ್ರು. ಅದು ನೋವಾಗುತ್ತೆ. ಅವ್ರು ಕಾಲೇಜ್ ಬಿಟ್ಟೋದ್ರು ಕೂಡ ಬಿಟ್ಟೋಗಿದ್ದಾರೆ ಈ ಕಾಲೇಜಲ್ಲಿ ಮತ್ತೆ ಲೆಸನ್ ಮಾಡಲ್ಲ ಅಂತ ಅನಿಸ್ಲಿಲ್ಲ. ಅವರು ನಮ್ಮ ಕಾಲೇಜಿನ ಆಲ್ಮೋಸ್ಟ್ ಫಂಕ್ಷನ್ಗೆ ಬರ್ತಾರೆ, ಎಲ್ಲ ಫಂಕ್ಷನ್ಗೂ ಅಟೆಂಡ್ ಆಗ್ತಾರೆ. ಅವರ ಸ್ಥಾನನ ನೆಕ್ಸ್ಟ್ ತುಂಬಿದ್ದು ನಮ್ಮ ಡಾಕ್ಟರ್ ಬಾಲಯ್ಯ ಸರ್. ಅವರ ಮಾರ್ಗದರ್ಶನ ಅಂತೂ ನಮ್ಮಲ್ಲಿರೋ ಮೌಢ್ಯ, ನಮ್ಮಲ್ಲಿರೋ ಒಂದು ಏನು ಮೂಢನಂಬಿಕೆ ಅದನ್ನೆಲ್ಲ ಹೋಗ್ಲಾಡಿಸಿದವರು ನಮ್ಮ ಬಾಲಯ್ಯ ಸರ್. ಮಂಜುನಾಥ್ ಸರ್ ಹೆಂಗಂದ್ರೆ ಕ್ಲಾಸಲ್ಲಿ ಹೊರಗಡೆ ಎಲ್ಲ ಕಡೆನೂ ಫ್ರೆಂಡ್ಲಿ. ಅವ್ರಿಗೆ ತುಂಬ ಮಿಸ್ ಮಾಡ್ಕೊತಿದ್ದೀವಿ. ಕಾಲ್ ಕೂಡ ಟ್ರೈ ಮಾಡಿದ್ವಿ, ಅವ್ರು ಸಿಗಲಿಲ್ಲ. ಬಟ್ ಮಿಸ್ ಯು ಸರ್. ಮತ್ತು ಅವರು ಕೂಡ ನಮ್ಮ ಡಿಪಾರ್ಟ್ಮೆಂಟ್ ಲೆಕ್ಚರ್. ಅವರ ಮಾರ್ಗದರ್ಶನ ತುಂಬ ಮುಖ್ಯ ಆಗಿತ್ತು ನನ್ನ ಲೈಫಲ್ಲಿ. ಇಲ್ಲ, ಅದು ತುಂಬ ಬೇಜಾರಾಗ್ತಿದೆ. ಇವತ್ತು ಅಳಬಾರ್ದು ಅಂತಲೇ ಬಂದಿದ್ದೀನಿ ನಾನು ಈ ಸ್ಟೇಜ್ ಮೇಲೆ. ಅಳೋದು ಇಲ್ಲ. ಮತ್ತೊಬ್ಬ ಗುರುಗಳಾದಂತಹ ನಮ್ಮ ನಾಗರಾಜ್ ಸರ್, ಅವ್ರು ನನಗೆ ಲೆಸನ್ ಮಾಡಿಲ್ಲ, ಆದರೆ ಅವರು ಈ ಸ್ಟೇಜ್ ಮೇಲೆ ನಿಂತು ಮಾತಾಡಿದ್ದಾರೆ. ಆ ಒಂದು ಮಾತು ಎಷ್ಟೋ ನನ್ನ ಯೋಚನೆಗಳನ್ನ ಬದಲಾಯಿಸಿದ್ದಾವೆ. ಮತ್ತು ನಮ್ಮ ಪ್ರಿನ್ಸಿಪಲ್ ಸರ್, ಒಂದು ಸರ್, ಅವರು ನಮ್ಮ ಜೊತೆ ಪ್ರಿನ್ಸಿಪಲ್ ಆಗಿದ್ದಕ್ಕಿಂತ ಫ್ರೆಂಡ್ ಆಗಿದ್ದಿದೆ ಜಾಸ್ತಿ. ಅವರ ಅವ್ರು ಮಾತಾಡೋದು ಕೂಡ ಕಡಿಮೆ, ಆದರೆ ಅವರು ಏನೇ ಮಾಡಿದ್ರು ಕೂಡ ಒಂದು ಇಂಟೆನ್ಷನ್, ಒಳ್ಳೆ ಇಂಟೆನ್ಷನ್ ಇರುತ್ತೆ ಅಂತ ನಂಬ್ತೀವಿ ಕೂಡ. ಮತ್ತು ಸೀತಾರಾಮ್ ಸರ್ ಫಸ್ಟಿಗೆ ಬಂದಾಗ ಅವರು ಕೂಡ ಇಲ್ಲಿದ್ದರು. ಅವರ ಕ್ಲಾಸ್ ಕೂಡ ನಾನು ಕೇಳಿದ್ದು 2 ಕ್ಲಾಸ್. ಅವ್ರನ್ನ ಇಲ್ಲಿ ಮಿಸ್ ಮಾಡ್ಕೊತೀವಿ, ತುಂಬ ಮಿಸ್ ಮಾಡ್ಕೊತೀವಿ. ಅವರು ಕೂಡ ಇರಬೇಕಿತ್ತು ಅಂತ. ಮತ್ತು ನೆಕ್ಸ್ಟ್ ಈ ಕಾಲೇಜಲ್ಲಿ ನೆಕ್ಸ್ಟ್ ಇದ್ದಿದ್ದು ಫಸ್ಟ್ ಇಯರಲ್ಲಿ ಅಂದರೆ ಇಂಗ್ಲೀಷ್ ಮ್ಯಾಮ್. ಹೆಂಗಂದರೆ ನಾನು ತುಂಬ ಮ್ಯಾಮಿಗೆ ಕಾಣಿಸಿದ್ದೀನಿ, ರೇಗಿಸಿದ್ದೀನಿ. ಅವ್ರ ಜೊತೆ ನಾನು ಮ್ಯಾಮ್ ಒಡ್ಡಾಡಿದ್ವಿ ಕೂಡ. ಸಾರಿ ಮ್ಯಾಮ್ ಅದಕ್ಕೆಲ್ಲ. ಮತ್ತು ಥ್ಯಾಂಕ್ ಯು ನಮ್ಮ ಜೊತೆ ಒಳ್ಳೆ ಗುಡ್ ಫ್ರೆಂಡ್ ಆಗಿರೋದಕ್ಕೆ, ಇದ್ದಿದ್ದಕ್ಕೆ. ಮತ್ತು ಇದರಿಂದ ಕಾಲೇಜ್ ಬಿಟ್ಟೋಗ್ತಿದ್ದೀವಿ ನಿಜ, ಆದರೆ ನಮ್ಮ ಜೀವನದಿಂದ ನೀವು ಯಾವತ್ತೂ ಹೋಗಲ್ಲ. ನಿಮ್ಮ ಮಾತು, ನಿಮ್ಮ ನೆನಪು, ನಿಮ್ಮ ಪಾಠ, ನೀವು ಕಲಿಸಿದಂಥ ಪಾಠ ಯಾವತ್ತೂ ಕೂಡ ನಮ್ಮಿಂದ ಬಿಟ್ಟು ಹೋಗಲ್ಲ. ನೆಕ್ಸ್ಟ್ ಚೇತನ್ ಸರ್ ನಮಗೆ EVS ತೊಗೊಂಡಿದ್ರು ಫಸ್ಟು. ಅವಾಗ ಅವರಿಗೆ ಕನ್ನಡ ಬರಲ್ಲ, ನಮಗೆ ಇಂಗ್ಲೀಷ್ ಬರಲ್ಲ. ಹಾಗೆ ಅವ್ರಿಗೆ ಲಾಸ್ಟಿಗೆ ನಮಗೆ ಮಾಡೋಕ್ಕಾಗದೆ ಸೆಮಿನಾರ್ ಮಾಡಿಸ್ಬಿಟ್ಟು, ನೀವು ಮಾಡಿರಿ, ನಾನು ಅಲ್ಲಿ ಕುತ್ಕೊಳ್ತೀನಿ ಅಂತ ಅಲ್ಲಿ ಕುತ್ಕೊಂಡು ನಮ್ಮ ಪಾಠ ನಾವು ಕೇಳಿದ್ರು. ಅವರಿಂದ ತುಂಬ ಅವ್ರ ಫ್ರೆಂಡ್, ನಮ್ಮ ಫ್ರೆಂಡ್, ಅವರು ಬೆಸ್ಟ್ ಫ್ರೆಂಡ್. ಒಂದು ಕ್ಲಾಸ್ ಹೊರಗಾಗಲಿ ಯಾವತ್ತೂ ಕೂಡ ಅವರು ಸಿಟ್ ಮಾಡ್ಕೊಂಡಿರೋದು ಅದು ಯಾವತ್ತೂ ನಾನು ಈ 3 ವರ್ಷದಲ್ಲಿ ನೋಡೇ ಇಲ್ಲ. ಸರ್ ಥ್ಯಾಂಕ್ ಯು, ನಾನು ಮಿಸ್ ಯು ಸರ್. ನೆಕ್ಸ್ಟ್ ಫಸ್ಟಿಗೆ ಬಂದಾಗ ಅವ್ರಿಗೆ ತುಂಬ ನೋವು ಮಾಡಿದ್ದೀವಿ ನಾವು. ಮತ್ತು ಸರ್ ಪಾಠ ಅರ್ಥ ಆಗಲ್ಲ ಹಂಗೆ ಹಿಂಗೆ ಅಂತೇಳಿ ಕಂಪ್ಲೇಂಟ್ ಮಾಡಿದ್ದೀವಿ ಪ್ರಿನ್ಸಿಪಲ್ ಸರ್ ಹತ್ರ. ಆದರೆ ತಪ್ಪು ಅವ್ರದ್ದಲ್ಲ, ಅರ್ಥ ಮಾಡ್ಕೊಳ್ಳೋ ಶಕ್ತಿ ನಮ್ಮಲ್ಲಿ ಇರಲಿಲ್ಲ. ಅರ್ಥ ಮಾಡ್ಕೊಳ್ಳೋ ಶಕ್ತಿ ನಮ್ಮಲ್ಲಿ ಇರಲಿಲ್ಲ ಅನ್ನೋದಕ್ಕಿಂತ ನಮ್ಮ ತಲೆಯಲ್ಲಿ ಅವ್ರ ಪಾಠ ಅರ್ಥ ಆಗಲ್ಲ ಅನ್ನೋದು ಒಂದು ಬ್ಲೈಂಡ್ ಥಿಂಕಿಂಗ್ ನಮ್ಮಲ್ಲಿ ಕುತ್ಕೊಂಡಿದ್ದು. ಆದರೆ ನಿಜವಾದ ಒಬ್ಬ ಕಲಿಬೇಕು ಅಂತ ಬಂದಿರೋ ವಿದ್ಯಾರ್ಥಿಗೆ ಅವರ ಉಪನ್ಯಾಸ ಯಾವತ್ತೂ ಕೂಡ ಬೇಸತ್ತಿಲ್ಲ. ಅವರು ಕೂಡ ನಮಗೆ ಒಳ್ಳೆಯ ಉಪನ್ಯಾಸವನ್ನು ನೀಡಿದರು. ಅವರಿಗೆ ಥ್ಯಾಂಕ್ ಯು ಸೋ ಮಚ್. ಆ್ಯಂಡ್ ಸಾರಿ ಸರ್. ಮತ್ತು ಸುರೇಶ್ ಸರ್, ಇವರು ಎಕನಾಮಿಕ್ ಡಿಪಾರ್ಟ್ಮೆಂಟ್. ಯಾವತ್ತೂ ಬೇರೆ ಡಿಪಾರ್ಟ್ಮೆಂಟ್ ಅಂತ ಭಾವನೆನೇ ಬರಲಿಲ್ಲ ನಮಗೆ. ಒಬ್ಬ ಒಳ್ಳೆ ಲೆಕ್ಚರ್. ನಮಗೆ ಸ್ಟೇಜ್ ಪ್ರೋಗ್ರಾಮ್ ಅಥವಾ ಏನೇ ಆದರೂ ಕೂಡ ಬಂದು ಹೇಳ್ತಿದ್ರು, ಇದು ಮಾಡಿ, ಇದು ಬಿಡಿ ಅಂತೇಳಿ. ಅವರನ್ನು ಕೂಡ ನಾನು ತುಂಬ ಮಿಸ್ ಮಾಡ್ಕೊತೀನಿ. ಮಿಸ್ ಯು ಸರ್ ಆ್ಯಂಡ್ ಸಾರಿ. ಮತ್ತು ಅಶೋಕ್ ಸರ್ ಅವರು ಕಾಲೇಜಿಗೆ ಬಂದಿರೋದು ಕಡಿಮೆ ನಾನು ನೋಡಿರೋದು. ಆದರೆ ನನಗೆ ಲೆಸನ್ ಮಾಡಿಲ್ಲ. ಆದರೆ ಅವರು ಕ್ಯಾಂಟೀನಲ್ಲಿ ಒಂದ್ಸರಿ ಕ್ಯಾಂಟೀನ್ ರತ್ನಮ್ಮ ಇತ್ತು ಆಗಿದ್ದು ಸೆಕೆಂಡ್ ಇಯರಲ್ಲಿ. ಕ್ಯಾಂಟೀನ್ಗೆ ಹೋದಾಗ ನಾನು ಯಾರೋ ಅಂತಲೇ ನನಗೆ ಗೊತ್ತಿಲ್ಲ. ಆದರೂ ಅಲ್ಲೇನೋ ಒಂದು ತಮಾಷೆ ವಿಚಾರವಾಗಿ ನನ್ನ ಪರ ಅವರು ನಿಂತರು. ಅದಿನ್ನೂ ನನಗೆ ತುಂಬ ಚೆನ್ನಾಗಿ ನೆನಪಿದೆ. ನಾನು ಯಾವತ್ತೂ ಕೂಡ ಅವ್ರ ಮುಖದಲ್ಲಿ ಆ ಸ್ಮೈಲ್ನ ನೋಡೋಕೆ ಇಷ್ಟಪಡ್ತೀನಿ. ಸರ್ ಆಲ್ವೇಸ್ ಕೀಪ್ ಸ್ಮೈಲಿಂಗ್ ಸರ್. ಆ್ಯಂಡ್ ಥ್ಯಾಂಕ್ ಯು ಆ್ಯಂಡ್ ಸಾರಿ ಯು ಆರ್. ಮಹೇಶ್ ಸರ್ ಹೆಂಗಂದರೆ ಹೊರಗಡೆ ಬಂದಾಗ ಸರ್ ನಮಸ್ತೆ ಅಂತ ಹೇಳೋಕ್ಕೂ ಮುಂಚೆ ನಮ್ಮ ಮನಸ್ಸಿನ ಮಾತನ್ನ ಅರ್ಥ ಮಾಡ್ಕೊಂಡು ಅವರೇ ನಮಸ್ತೆ ಹೇಳ್ತಿದ್ರು ನಮಗೆ. ಮತ್ತು ಸರ್ ನೆಕ್ಸ್ಟ್ ನನ್ನ ಯಾವುದೇ ಲೆಕ್ಚರ್ ಕಾಣಲಿ ನೆಕ್ಸ್ಟ್ ನಾನು ಕೇಳೋದು, ಸರ್ ಟಿಫನ್ ಮಾಡಿದ್ರ ಅಂತ. ಸರ್ ಅವ್ರು ನಾನು ಟಿಫನ್ ಮಾಡಿದ್ರ ಅಂತ ಕೇಳೋಕ್ಕೂ ಮುಂಚೆ ನಮ್ಮ ಮುದ್ದೆ ತಿಂದು ಬಂದೆ ಅಂತ ಹೇಳ್ತಿದ್ರು. ಅವ್ರಿಗೂ ಕೂಡ ನಮ್ಮಿಂದ
ಸಾರಿ ಸರ್ ಆ್ಯಂಡ್ ಥ್ಯಾಂಕ್ ಯು ನಿಮ್ಮ ಗೈಡ್ಲೈನ್ಸ್, ನಿಮ್ಮ ಲೆಸನ್ಸ್ ಎಲ್ಲದಕ್ಕೂ. ಮತ್ತು ನಮ್ಮ ಸುನೀತಾ ಮ್ಯಾಮ್ ಎಲ್ಲರೂ ಹೇಳ್ತಾರೆ ಮ್ಯಾಮ್ ವರ್ಕ್ ಕೊಡ್ತಾರೆ, ಜಾಸ್ತಿ ವರ್ಕ್ ಕೊಡ್ತಾರೆ, ಅದು ಇದು ಅಂತೇಳಿ. ಬಟ್ ನನಗೆ ಯಾವತ್ತೂ ಅನಿಸ್ಲಿಲ್ಲ, 2 ಸೆಮ್ಮಲ್ಲೂ ಕೂಡ ನನಗೆ ಆ ಥರ ಅನಿಸ್ಲಿಲ್ಲ. ಅವರಿಂದ ನಾವು ಏನಂದರೆ ಇದು ಸತ್ಯ, ಇಲ್ಲಿ ಬೇಜಾರಾಗೋದು ಏನೇ ಇಲ್ಲ. BA ಡಿಪಾರ್ಟ್ಮೆಂಟ್ ಅಂತ ಬಂದರೆ ಸ್ವಲ್ಪ ಡಿಸಿಪ್ಲಿನ್ ಅನ್ನೋದು ಸ್ವಲ್ಪ ಕಡಿಮೆ. ಯಾಕಂದರೆ ಎಲ್ಲರೂ ಫ್ರೆಂಡ್ಲಿ, ಎಲ್ಲ ಲೆಕ್ಚರ್ಸ್ ಕೂಡ ಫ್ರೆಂಡ್ಲಿ. ಡಿಸಿಪ್ಲಿನ್ ಅನ್ನೋದಕ್ಕಿಂತ ಫ್ರೆಂಡ್ಲಿಯಾಗಿ ಎಲ್ಲರೂ ಇದ್ದರು. ಆದರೆ ಡಿಸಿಪ್ಲಿನ್ ಅನ್ನೋದು ಕಲಿಸಿದ್ದು ಅವರು. ವರ್ಕ್ನ ಆ್ಯಕ್ಯುರೇಟಾಗಿ ಮಾಡಿಸ್ತಿದ್ರು ಅವರು. ಮತ್ತು ಯಾವತ್ತೂ ಕೂಡ ಅವರು ವರ್ಕ್ ಮಾಡಿದವ್ರಿಗೊಂದು ಮಾಡದೇ ಇರೋರ್ಗೊಂದು ಯಾವತ್ತೂ ಮಾಡಿಲ್ಲ. ನೀನು ವರ್ಕ್ ಮಾಡಿದ್ಯಾ, ನಿನಗೆ ಮಾರ್ಕ್ಸ್ ಇದ್ದೇ ಇದೆ. ನೀನು ಮಾಡಿಲ್ವಾ, ನಾ ಯಾವುದೇ ಕಾರಣಕ್ಕೂ ಯಾವ ಇನ್ಫ್ಲೂಯೆನ್ಸಿಂದನೂ ಕೂಡ ನಾನು ಮಾರ್ಕ್ಸ್ ಕೊಡಲ್ಲ ಅಂತ ಹೇಳ್ತಿದ್ರು. ಮಿಸ್ ಪರ್ಫೆಕ್ಟ್ ಅವರು. ಸೊ ಮಿಸ್ ಯು ಮ್ಯಾಮ್, ಮಿಸ್ ಯು ಸೋ ಮಚ್. ಮತ್ತು ಅವರಿಗೆ ತುಂಬ ಮಿಸ್ ಮಾಡ್ಕೊತಿದ್ದೀವಿ. ಅವರು ನಮಗೆ IC ಕ್ಲಾಸ್ ಮಾಡ್ತಿದ್ರು. ಅವರು ತುಂಬ ಸ್ಟ್ರಿಕ್ಟ್, ಫುಲ್ ಸ್ಟ್ರಿಕ್ಟ್. ಅವ್ರ ಹತ್ರ ಬಯಸ್ಕೊಂಡಿದ್ದೀವಿ ಕೂಡ. ಏನಾದರೂ ಹೇಳ್ದೆ ಇರೋದಕ್ಕೆ ಫಸ್ಟ್ ಕ್ಲಾಸ್ ನಾನು ಅಡ್ಮಿಷನ್ ಆಗಿದ್ದು ಪೊಲಿಟಿಕಲ್ಗೆ ದೇವೇಂದ್ರ ಪ್ರಸಾದಿಂದ. ಅದು ಇವಳು ಪೊಲಿಟಿಕಲ್ಲೇ ಕೊಡ್ರಿ, ಓದ್ ಬಂದು ನಾನು ಎಕನಾಮಿಕ್ ತೊಗೊತೀನಿ ಅಂತ ನಾನು ದೇವೇಂದ್ರ ಪ್ರಸಾದ್ ಇಲ್ಲ ಪೊಲಿಟಿಕಲ್ಲೇ ಕೊಡಿ ಅಂತ ಅವತ್ತು ಸಿಟ್ಟು ಹೊರಗೆ ಹೋಗಿದ್ದೆ. ದೇವೇಂದ್ರ ಪ್ರಸಾದಿಂದ ನಾನು ಪೊಲಿಟಿಕಲ್ಗೆ ಆಗಿದ್ದು ಅಡ್ಮಿಷನ್. ಫಸ್ಟ್ ಕ್ಲಾಸ್ ನನಗೆ ರಮೇಶ್ ಸರ್ರೆ ಈ ಎಕನಾಮಿಕ್ ತೊಗೋಬೇಕಂತಲೇ ಬಂದಿದ್ದು. ಆದರೆ ಇವರು ಫಸ್ಟ್ ಕ್ಲಾಸ್ ಅಷ್ಟೇ ಕೇಳಿದ್ದು. ನೆಕ್ಸ್ಟ್ ಸೆಕೆಂಡ್ ಇಯರಲ್ಲಿ IC ಮಾಡಿದ್ದು ನಮಗೆ. IC ಮಾಡಿದಾಗ ಅವ್ರೇನು ಅವ್ರ ವ್ಯಕ್ತಿತ್ವ ಏನು ಅಂತ ಗೊತ್ತಾಗಿದ್ದು. ಅವ್ರು ತುಂಬ ಒಬಿಡಿಯೆಂಟ್ಸ್, ಅಂದರೆ ವರ್ಕಲ್ಲಾಗಲಿ ಹೊರಗಡೆ ಆಗಲಿ ಯಾವುದೇ ಆಗಲಿ. ಮತ್ತು ಇಂಟರ್ನಲ್ ಮಾರ್ಕ್ಸ್ ಕೊಟ್ಟಾಗ ನಂದು ಸ್ವಲ್ಪ ಮಿಸ್ಟೇಕ್ ಆಗಿತ್ತು. ಅವ್ರು ಕೊಟ್ಟಿದ್ದ ಮಾರ್ಕ್ಸ್ ಬೇರೆ, ಎಂಟ್ರಿ ಆಗಿದ್ದು ಬೇರೆ, ಸ್ವಲ್ಪ ಮಿಸ್ಟೇಕಿಂದ ಸರ್ ಹತ್ರ ಹೋಗಿ ಕೇಳಿದಾಗ ಇಲ್ಲಮ್ಮ ನಾನು ಮಾಡಿಸ್ತೀನಿ, ನೀನೇನು ಚಿಂತೆ ಮಾಡಬೇಡ. ಲಾಸ್ಟ್ ಮೂಮೆಂಟಲ್ಲಿ ನಾನು ಫೋನ್ ಮಾಡಿ ಹೇಳಿದೆ ಜಸ್ಟ್. ಅವಾಗ ಸರ್ ಅದರ ರೆಸ್ಪಾನ್ಸ್ ಮಾಡಿದ್ರು. ಸೊ ಅವ್ರ ಬಗ್ಗೆ ಯಾವುದೇ ಬ್ಯಾಡ್ ಒಪಿನಿಯನ್ ಆಗಲಿ ಏನೂ ಹೇಳೋಕ್ಕಾಗಲ್ಲ, ಇಲ್ಲಿ ಯಾರ ಬಗ್ಗೆನೂ ಹೇಳೋಕ್ಕಾಗಲ್ಲ. ಆದರೆ ಒಬ್ಬ ಗುಡ್ ಲೆಕ್ಚರ್, ಒಬಿಡಿಯಂಟ್ ಲೆಕ್ಚರ್ ಅಂತ ಹೇಳ್ಬೋದು. ಥ್ಯಾಂಕ್ ಯು ಆ್ಯಂಡ್ ಸಾರಿ ಸರ್ ನಮ್ಮಿಂದ ನೋವಾಗಿದ್ದರೆ. ಮತ್ತು ಮಂಜುನಾಥ್ ಎಂಬೇನ್ ಸರ್, ಅವ್ರ ಬಗ್ಗೆ ಹೇಳ್ಬೇಕಂದ್ರೆ ಅದು ಏನು ವರ್ಡ್ಸ್ ಎಲ್ಲ ಸಾಲಲ್ಲ. ಅವರು ಏನೇ ಆಗಲಿ ಏನೇ ಬರಲಿ ಧೈರ್ಯವಾಗಿ ನಿಂತು ಮಾತಾಡಿ ಏನೂ ಆಗಲ್ಲ ಅಂತೇಳಿ ನಮ್ಮ ಹಿಂದೆ ನಿಲ್ತಿದ್ರು. ಇವತ್ತು ಕೂಡ ಒಬ್ಬರು ನಾವು ಎಕ್ಸಾಮ್ ಬರೆಯೋದು ಹೇಗೆ, ಯಾವ ರೀತಿ ಬರೀತೀರಾ, ಎಲ್ಲಿ ಏನು ತಪ್ಪು ಮಾಡ್ತೀರಾ ಅನ್ನೋದನ್ನು ತುಂಬ ಚೆನ್ನಾಗಿ ಹೇಳ್ಕೊಟ್ರು. ಆ ತಪ್ಪನ್ನ ನಾವು ಯಾವತ್ತೂ ಮಾಡಲ್ಲ. ಅವ್ರು ಮಾಡೋ ಥರ ಕ್ಲಾಸ್ ನಾನು ನೋಡಿಲ್ಲ. ಅವರು ತುಂಬ ಚೆನ್ನಾಗಿ ಕ್ಲಾಸ್ ಮಾಡ್ತಾರೆ, ತುಂಬ ಚೆನ್ನಾಗಿ ಹೇಳ್ಕೊಡ್ತಾರೆ. ಅವ್ರ ಮಾತು ಬರ್ತಿಲ್ಲ. ಮತ್ತು ನಮ್ಮ ಸುರೇಶ್ ಸರ್, ಡಾಕ್ಟರ್ ಸುರೇಶ್ ಸರ್, ಹಿಸ್ಟ್ರಿ ಸರ್, ಪ್ರತಿಯೊಂದು ಮಾತು ಪ್ರತಿಯೊಂದು ಏನೇ ಫುಲ್ ಸ್ಟಾಪ್ ಬಿಟ್ಟರು ಸರ್ ಕೇಳ್ತಾರೆ ನಮಗೆ ಅರ್ಥ ಆಯ್ತಾ ಅಂತ ಕೇಳ್ತಾರೆ. ಅವ್ರ ಹತ್ರ ನಾನು ತುಂಬ ಬಯಸ್ಕೊಂಡಿದ್ದೀನಿ. ಯಾಕಂದರೆ ಅವ್ರು ಬೇರೆಯವ್ರಿಗೆ ಕೇಳ್ತಿದ್ರು, ನಾನು ಅದಕ್ಕೆ ಆನ್ಸರ್ ಮಾಡ್ತಿದ್ದೆ. ನಿಮ್ಗೆ ಯಾಕೆ ಬೇಕು, ನಾನು ನೀವು ಕೇಳಲ್ಲ ಅಂತೇಳಿ ಬೈತಿದ್ರು. ಹಾಗೆ ಅವ್ರು ಎಷ್ಟೇ ಬೈದ್ರು ನಾನು ಅದೇ ರಿಪೀಟ್ ಮಾಡ್ತಿದ್ದೆ. ಅಂದರೆ ಬಿಟ್ಟಿದ್ದೀನಿ ಈ ಸೆಮ್ಮಲ್ಲಿ. ಥ್ಯಾಂಕ್ ಯು ಸರ್ ಆ್ಯಂಡ್ ಸಾರಿ. ಮತ್ತು ನಮ್ಮ ನೆಚ್ಚಿನ ಗುರುಗಳಾದಂತಹ ತಿಪ್ಪೇಸ್ವಾಮಿ ಸರ್, ಇವ್ರ ಬಗ್ಗೆ ಹೇಳ್ಬೇಕಂದ್ರೆ ನನ್ನ ಈ ಕಾಲೇಜ್ ಅವ್ರು ಫಸ್ಟಿಂದನೂ ಬಂದಾಗಿದ್ದನು ಅವ್ರಿಗೆ ಒಂದೇ ಮಾತಾಡೋದು, ಸರ್ ನಕ್ಕೊಂತ ಇರಿ ಸರ್, ಕೀಪ್ ಸ್ಮೈಲಿಂಗ್ ಸರ್ ಅಂತೇಳಿ. ಸರ್ ನೀವು ಯಾವಾಗಲೂ ನಕ್ಕೊಂತ ಇರಿ ಸರ್. ಮತ್ತು ಅವ್ರ ಹತ್ರ ಲಾಸ್ಟ್ ಒಂದು 10-15 ಡೇಸ್ ಬ್ಯಾಕ್ ಬಯಸ್ಕೊಂಡಿದ್ದೆ ನಾನು. ಸರ್ ನನಗೆ ಬೇಕು ಅಂತ ಮಾಡಲ್ಲ ಸರ್, ನನಗೊಂದು ಅಭ್ಯಾಸ ಕಾಲ ಮೇಲೆ ಕಾಲು ಹಾಕೊಂಡು ಕುತ್ಕೊಳ್ಳೋದು, ಅದನ್ನು ಬಿಟ್ಟೆ ಸರ್. ನೀವು ಬೈತಿರ್ತಿದ್ದಾನೆ, ಥ್ಯಾಂಕ್ ಯು. ಮತ್ತು ಅದು ಬೇಕು ಅಂತ ಇರೆಸ್ಪೆಕ್ಟ್ ಆಗಿ ನಾನು ಮಾಡಲ್ಲ, ಬಟ್ ಅದು ಅಭ್ಯಾಸ ಸರ್, ಅದು ಅಭ್ಯಾಸ ಬಿಟ್ಟಿದ್ದೀನಿ ಅದು. ಥ್ಯಾಂಕ್ ಯು. ಮತ್ತು ಸಾರಿ ಸರ್ ನಮ್ಮಿಂದ ನೋವಾಗಿದ್ದರೆ. ಮತ್ತು ನಮ್ಮ ನೆಚ್ಚಿನ ಯಾವುದೇ ಪ್ರೋಗ್ರಾಮ್ ಏನೇ ಬರಲಿ ಎಲ್ಲದಕ್ಕೂ ನಾನೇ ಕ್ಯಾಮ್ರಾಮನ್ ಅಂತ ನಿಂತ್ಕೊಳ್ತಾರೆ ನಮ್ಮ ಸರ್. ಅವ್ರಿಗೆ ಸಮಾಧಾನ ಇಲ್ಲ, ಅವ್ರ ಫೋನ್ ಯಾರ ಕೈಲೂ ಕೊಡಲ್ಲ, ಅವರು ನಾನೇ ಮಾಡಬೇಕು ಸರ್. ಸ್ಟೇಜ್ ಮೇಲೆ ಬಂದು ಇಲ್ಲ ಕುತ್ಕೊತಾರೆ 5 ನಿಮಿಷ ಇರೋದೇ ಇಲ್ಲ ಸ್ಟೇಜ್ ಮೇಲೆ. ನಾನು ಲೈಬ್ರರಿಗೆ ಹೋದಾಗ ಸರ್ ಫಸ್ಟ್ ನೋಡೋದೆ ಅವರಿಗೆ, ಸರ್ ತಿಂದ್ರಾ ಸರ್ ಸರ್ ಅಂತಲೇ ಹೋಗ್ತಿರ್ತೀನಿ. ನೀನು ಬಂದಲ್ಲಮ್ಮ ಏನಾದರೂ ಒಂದು ಹೊಡೆದೋಗುತ್ತೆ ನೋಡು, ನನ್ನ ಕಂಪ್ಯೂಟರ್ ನನ್ನ ಲ್ಯಾಪ್ಟಾಪ್ ಆನ್ ಆಗ್ತಿಲ್ಲ ನೋಡು, ನೀನು ಬಂದೆಲ್ಲ ಅಂತ ಹೇಳ್ತಾರೆ ಅವರು. ತುಂಬ
ನಾವು ಕೇಳೋ ಅವಶ್ಯಕತೆ ಇಲ್ಲ ಅವ್ರ ಹತ್ರ, ಅವರೇ ಬಂದು ನಮ್ಮ ಹತ್ರ ಹೇಳ್ತಾರೆ. ಆ ಥರ ಸರ್ ಸಿಕ್ಕಿರೋದು ನಮ್ಮೆಲ್ಲರೂ ಪುಣ್ಯ. ಸರ್ ಥ್ಯಾಂಕ್ ಯು ಸೋ ಮಚ್ ಆ್ಯಂಡ್ ಸಾರಿ ಸರ್. ಮತ್ತು ಶಶಿ ಸರ್, ಒನ್ ಆಫ್ ಮೈ ಫೇವ್ರೆಟ್ ಲೆಕ್ಚರ್ ಶಶಿ ಸರ್. ಅವರು ನನಗೆ ಯಾವತ್ತೂ ಕೂಡ ನನ್ನ ಡಿಪಾರ್ಟ್ಮೆಂಟ್ ಅಲ್ಲ, ನನಗೆ ಅವರು ಲೆಸನ್ ಮಾಡಿಲ್ಲ, ಅದೆಲ್ಲ ಇಲ್ಲ. ಅವ್ರ ಕ್ಲಾಸಿಗೆ ಬಂದಾಗ ನಾನು ಅವರು ಗೌಸಿಯನ್ನು ಕರ್ಕೊಂಬರಕ್ಕೆ ನಾನು ಕ್ಲಾಸ್ಗೆ ಹೋಗ್ತೀನಿ. ನನ್ನ ಕ್ಲಾಸ್ ಬೇಗ ಮುಗಿದಾಗ ನನ್ನ ಒಳಗೆ ಕರ್ಕೊಂಡು ಕೂರಿಸ್ಕೊಳ್ಳೋರು. ಬಾರಮ್ಮ ಕೇಳು ಬಾ ಅಂತೇಳಿ. ನಾನು ಬಂದಿದ್ದು ಎಕನಾಮಿಕ್ ಇದು ಸಬ್ಜೆಕ್ಟ್ ತೊಗೋಬೇಕು ಅಂತ. ಸೊ ಅದೇನೋ ಗೊತ್ತಿಲ್ಲ, ಎಕನಾಮಿಕ್ ಡಿಪಾರ್ಟ್ಮೆಂಟ್ ಮೇಲೆ ಎಮೋಷನ್ಸ್ ಜಾಸ್ತಿ, ಮತ್ತು ಆ ಲೆಕ್ಚರ್ಸ್ ಮೇಲೆ ಕೂಡ ಎಮೋಷನ್ಸ್ ಜಾಸ್ತಿ. ಶಶಿ ಸರ್ ಅಂದರೆ ಪರ್ಸ್ನಲಿ ಅಥವಾ ಕ್ಲಾಸಲ್ಲಾಗಲಿ ಒಳ್ಳೆ ಗುರುಗಳವರು ನಮಗೆ. ನನಗೆ ಒಳ್ಳೆಯ ಬ್ರದರ್. ಅವರ ಗೈಡ್ಲೈನ್ಸ್, ಅವರ ಮಾತು, ಅವರ ಸ್ಪಿರಿಟ್ ನನಗೆ ತುಂಬ ಇಷ್ಟ. ಅವ್ರ ನಗು ಸರ್, ಆ ಸ್ಮೈಲ್ ಯಾವತ್ತೂ ನಿಮ್ಮ ಫೇಸ್ ಮೇಲೆ ಇರಲಿ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ. ಮತ್ತು ಸುರೇಶ್ ಅಣ್ಣನ ಬಗ್ಗೆ ಹೇಳಬೇಕು ಅಂದರೆ ಏನಾದರೂ ಹೇಳಿ ಬಾರಮ್ಮ ಹೋಗಮ್ಮ ಅಂತೇಳಿ ನಕ್ಕೋತಾನೆ ಮಾತಾಡಿಸ್ತಾರೆ. ನಾನು ಅವ್ರಿಗೆ ಭಾಳ ಮಿಸ್ ಮಾಡ್ಕೊತೀನಿ. ಅವ್ರ ಜೊತೆ ಅಟ್ಯಾಚ್ಮೆಂಟ್ ಜಾಸ್ತಿ ಇರಲಿಲ್ಲ. ಇತ್ತೀಚೆಗೆ ಲಾಸ್ಟ್ ಫಿಫ್ತ್ ಸೆಮ್ಮಿಂದ ತುಂಬ ಅಟ್ಯಾಚ್ಮೆಂಟ್, ತುಂಬ ಕ್ಲೋಸಾಗಿ ಮಾತಾಡಿಸ್ತಾರೆ. ಏನೇ ಬರಲಿ ಫಸ್ಟ್ ಅವ್ರಿಗೆ ಕೇಳೋದು. ಫಸ್ಟ್ ಕಾಲೇಜಿಗೆ ಬಂದಾಗ ಕಾಣಿಸೋದೆ ಅವರು. ಏನೇ ಇರಲಿ ಅವ್ರು ಅವ್ರ ಹತ್ರ ಹೇಳಿದರೆ ಸಾಲ್ವ್ ಆಗುತ್ತೆ ಅನ್ನೋದು ಒಂದು ಕಾಲೇಜ್ ಬಗ್ಗೆ. ಮತ್ತು ಸುರೇಶ್ ಅಣ್ಣ ಎಲ್ರಿಗೂ ನೋವಾಗಿದ್ದರೆ ಸಾರಿ ಮತ್ತು ಥ್ಯಾಂಕ್ ಯು. ಮತ್ತು ನಾಸೀರ್ ಸರ್, ದೇವೇಂದ್ರಪ್ಪ ಸರ್, ಇವರೆಲ್ರಿಗೂ ಕೂಡ ಥ್ಯಾಂಕ್ ಯು ಆ್ಯಂಡ್ ಸಾರಿ. ಮಿಸ್ ಯು. ನನ್ನ ಫ್ರೆಂಡ್ಸ್ ಬಗ್ಗೆ ಹೇಳ್ಬೇಕಂದ್ರೆ ಆಲ್ಮೋಸ್ಟ್ ಎಲ್ರಿಗೂ ಗೊತ್ತಿರುತ್ತೆ. ಗೌಸಿಯಾ ಮತ್ತು ಸುಜಯ್ ಫಸ್ಟ್ ಇದ್ದಿದ್ದವರು ಫಸ್ಟ್ ಇಯರಲ್ಲಿ. ಮತ್ತು ತಾಜ್ ನಮ್ಮ ಸರ್ ಅವನಿಗೆ ಒಂದು ನೇಮೇ ಕೊಟ್ಬಿಟ್ಟಿದ್ದಾರೆ, ಫ್ರೆಶ್ ಅಂತ. ಅವನಿಗೆ ಅದೇ ಚೆನ್ನಾಗಿ ಕಾಣಿಸುತ್ತೆ. ದಯಾ, ಮನು, ಪವನ್, ದಾಮಿನಿ ಮತ್ತು ಲತಾ, ಮಾಯಮ್ಮ, ರಕ್ಷಿತಾ, ಎಲ್ಲರೂ, ನಾಗವೇಣಿ, ಸೌಂದರ್ಯ, ಎಲ್ಲರದ್ದು ನೇಮ್ ಮೆನ್ಷನ್ ಮಾಡೋಕ್ಕಾಗಲ್ಲ. ಬಟ್ ಥ್ಯಾಂಕ್ ಯು. ಪವಿ, ನೇತ್ರ, ಸೌಮ್ಯ, ತೇಜು, ಫಸ್ಟ್ ಫ್ರೆಂಡ್ ರಂಜಿತಾ, ಅವ್ರಿಗೂ ಕೂಡ ಥ್ಯಾಂಕ್ ಯು. ತುಂಬ ಕಲಿಸೋದ್ಲು ಅವಳು, ಬ್ಯಾಡ್ ಆ್ಯಂಡ್ ಗುಡ್ ಎಲ್ಲ. ಮತ್ತು ಎಲ್ರಿಗೂ ಥ್ಯಾಂಕ್ ಯು. ಮತ್ತು ನನ್ನಿಂದ ನಿಮ್ಗೇನಾದರೂ ನೋವಾಗಿದ್ದರೆ ಆಗಿರುತ್ತೆ ಅಲ್ಲಿ ಇಲ್ಲಿ, ಸಾರಿ. ಮಿಸ್ ಯು ಎಲ್ರಿಗೂ. ಮತ್ತು ನನ್ನ ಜೂನಿಯರ್ಸ್ಗೆ ಮಿಸ್ ಯು ಆ್ಯಂಡ್ ಲವ್ ಯು ಜಾಸ್ತಿ. ನಿಮ್ಮನ್ನ ಜಾಸ್ತಿ ಮಿಸ್ ಮಾಡ್ಕೊತೀನಿ, ಯಾಕಂದರೆ ನಿಮ್ಮ ಥರ ನನಗೆ ಎಲ್ಲೂ ಕೂಡ ಜೂನಿಯರ್ ಸಿಕ್ಕಿಲ್ಲ, ಸಿಗೋದು ಇಲ್ಲ. ನನಗೆ ಅಳು ಬರೋದು ಏನಾದರೂ ಅನ್ನೋದು ಬಿಟ್ಟು ಹೋಗ್ತಿದ್ದೀನಿ ಅಂತ ಫಸ್ಟ್ ಮಿಸ್ ಯು ನಿಮ್ಗೆಲ್ರಿಗೂ. ಸಾರಿ, ಥ್ಯಾಂಕ್ ಯು. ಮತ್ತು ಇನ್ನೊಂದೇನೆಂದರೆ ಯಾರೂ ಇಲ್ಲಿ ಮಾತಾಡಲ್ಲ, ಬಟ್ ಮಾತಾಡೋದು ಸರಿನೋ ತಪ್ಪು ಗೊತ್ತಿಲ್ಲ. ನಾನು ಹಚ್ಕೊಂಡಿದ್ದೀನಿ BCom ಫ್ರೆಂಡ್ಸ್ನ ತುಂಬ. ತಪ್ಪು ಮಾಡಿದ್ದೀನಿ ಅಂತ ಸ್ಟೂಡೆಂಟ್ಸ್ ಮುಂದೆ ಕ್ಷಮೆ ಕೇಳಬೇಡಿ ಸರ್. ಸಾರಿ, ನಾನು ಹೇಳ್ತಿರೋ ತಪ್ಪು ಸರಿನೋ ಗೊತ್ತಿಲ್ಲ. ಧನ್ಯವಾದಗಳು ಸರ್. ನಂತರ ಈಗ ತಾನೇ ಬಂದರು ರಕೀಬ್ ಸರ್, ನಮ್ಮ ದೊಡ್ಡಹಳ್ಳಿ. ಇವರ ಸಂಯುಕ್ತಾಶ್ರಯದಲ್ಲಿ ಮಧ್ಯ ಕರ್ನಾಟಕ ಮಟ್ಟದಲ್ಲಿ ಏರ್ಪಡಿಸಲಾಗಿದ್ದ ಸಂವಿಧಾನ ಕುರಿತಾದ ಪ್ರಬಂಧ ಸ್ಪರ್ಧೆಯಲ್ಲಿ ದ್ವಿತೀಯ ಸ್ಥಾನವನ್ನು ಪಿಂಜಾರ್ ಸಲೀಮಾ ಬಿ ಇವರು ಪಡೆದಿರುತ್ತಾರೆ. ಇವರಿಗೆ ಪ್ರಶಸ್ತಿ ಪತ್ರ ಮತ್ತು ಕಿರು ಕಾಣಿಕೆಯನ್ನು ನೀಡಿ ನಮ್ಮ ಹಿರಿಯ ನಾಗರಾಜ್ ಸರ್ ಮತ್ತು ನನ್ನೆಲ್ಲ ಇವರು ಸನ್ಮಾನಿಸಬೇಕೆಂದು ಈ ವೇದಿಕೆಯ ಮೂಲಕ ಕೋರಿಕೊಳ್ತೇನೆ. ಸಲೀಮಾ ಬಿ